ಶ್ರೀ ದತ್ತ ಪ್ರಾರ್ಥನಾ ತಾರಾವಳಿ. ದತ್ತಾತ್ರೇಯ ಮಹಾಮಾಯ ವೇದಗೇಯ ತಾಮಯ ಅನಸೂಯಾತ್ರಿತನಯ ಮಾಮಾಪಾಯಂ ನಿವಾರಯ. ನಮೋ ನಮಸ್ತೆ ಜಗದೇಕನಾಥ, ನಮೋ ನಮಸ್ತೆ ಸುಪವಿತ್ರಗಾಥ, ನಮೋ ನಮಸ್ತೆ ಜಗತಾಮಧೀಶ, ನಮೋ ನಮಸ್ತೆ ಸ್ತುಪರಾವರೇಶ. ತತ್ವೋಖಿಲಂ ಜಾತಮಿದಂ ಹಿ ವಿಶ್ವಂ ತ್ವಮೇವ ಸರ್ವಂ ಪರಿಪಾಸಿ ವಿಶ್ವಂ ತ್ವಂ ಶಕ್ತಿತೋ ಧಾರಯಸೀಹ ವಿಶ್ವಂ ತ್ವಮೇವ ಭೋ ಸಂಹರಸೀಶ ವಿಶ್ವಂ ತ್ವಂ ಜೀವರೂಪೇಣ ಹಿ ಸರ್ವವಿಶ್ವಂ ಪ್ರವಿಶ್ಯ ಸಂಚೇಷ್ಟಯಸೇನ ವಿಶ್ವಂ ಸ್ವತಂತ್ರಮಾತ್ರಾಖಿಲಲೋಕಬಂಧೋ ಕಾರುಣ್ಯಸಿಂಧೋ ಪರಬೋಧಸಿಂಧೋ ಯೋ ಬ್ರಹ್ಮರೂಪೇಣ ಸೃಜ್ಯತ್ಯಶೇಷಂ ಯೋ ವಿಷ್ಣುರೂಪೇಣ ಚ ಪಾತ್ಯಶೇಷಂ ಯೋ ರುದ್ರರೂಪೇಣ ಚ ಹಂತ್ಯಶೇಷಂ ದುರ್ಗಾದಿರೂಪೈಶಮಯತ್ಯಶೇಷಂ ಯೋ ದೇವತಾರೂಪಧರೋತ್ತಿ ಭಾಗಂ ಯೋ ವೇದರೂಪೋಪಿ ಬಿಭರ್ತಿ ಯಾಗಂ ಯೋಧೀಶರೂಪೇಣ ದದಾತಿ ಭೋಗಂ ಯೋ ಮೌನಿರೂಪೇಣ ತನೋತಿ ಯೋಗಂ ಗಾಯಂತಿ ಯಂ ನಿತ್ಯಮಶೇಷವೇದಾಃ ಯಜಂತಿ ನಿತ್ಯಂ ಮುನಯೋಸ್ಥಭೇದಾಃ ಬ್ರಹ್ಮಾದಿದೇವಾ ಅಪಿ ಯಂ ನಮಂತಿ ಸರ್ವೇಪಿ ತೇ ಲಬ್ಧಹಿತಾ ಭವಂತಿ ಯೋ ಧರ್ಮಸೇತುನ್ ಸುದೃಢಾನ್ ಬಿಭರ್ತಿ ನೈಕಾವತಾರಾನ್ ಸಮಯೇ ಬಿಭರ್ತಿ ಹತ್ವಾ ಖಲಾನ್ ಯೋಪಿ ಸತೋ ಬಿಭರ್ತಿ ಯೋ ಭಕ್ತಕಾರ್ಯಂ ಸ್ವಯಮಾತನೋತಿ ಸತ್ವಂ ನೂನಂ ದೇವದೇವೇರ್ಷಿಗೇಯೋ ದತ್ತಾತ್ರೇಯೋ ಭಾವಗಮ್ಯೇಸ್ಯ ಮೇಯಃ ಧ್ಯೇಯಃ ಸರ್ವೈರ್ಯೋಗಿಭಿಃ ಸರ್ವಮಾನ್ಯಃ ಕೋನ್ಯಸ್ತ್ರಾತಾ ತಾರಕೋಧೀಶಧನ್ಯಃ ಸಜಲಜಲದನೀಲೋ ಯೋ ನ ಸೂಯಾತ್ರಿಬಾಲೋ ವಿನಿಹತ ನಿಜಕಾಲೋ ಯೋ ಮಾಲೋ ದಿವ್ಯಲೀಲಃ ಅಮಲ ವಿಪುಲಕೀರ್ತಿಃ ಸಚ್ಚಿದಾನಂದಮೂರ್ತಿಃ ಹೃತ ನಿಜ ಭಜಕಾರ್ತಿಃ ಪಾತ್ವಸೌ ದಿವ್ಯಮೂರ್ತಿಃ ಭಕ್ತಾನಾಂ ವರದಃ ಸತಾಂಚ ಪರದಃ ಪಾಪಾತ್ಮಾನಾಂ ದಂಡದಸ್ತ್ರಾಸ್ತಾನಾಮಭಯಪ್ರದಃ ಕೃತಧಿಯಾಂ ಸನ್ಯಾಸಿನಾಂ ಮೋಕ್ಷದಃ ರುಗ್ಣಾನಾಮಗದಃ ಪರಾಕೃತಮದಃ ಸ್ವರ್ಗಾರ್ಥಿನಾಂ ಸ್ವರ್ಗದಃ ಸ್ವಚ್ಛಂದಶ್ಚ ವದೋ ವದಃ ಪರಮುದೋ ದದ್ಯಾತ್ಸನೋ ಬಂದದಃ ನಿಜಕೃಪಾರ್ಧಕಟಾಕ್ಷ ನಿರೀಕ್ಷಣಾದ್ಧರತಿ ಯೋ ನಿಜ ದುಃಖಮಪಿ ಕ್ಷಣಾತ್ ಸ ವರದೋ ವರದೋಷಹರೋ ಹರೋ ಜಯತಿ ಯೋ ಯತಿ ಯೋಗಿ ಗತಿಃ ಪರಾ ಅಜ್ಞಪ್ರಾಜ್ಞೋ ಭವತಿ ಭವತಿ ನ್ಯಸ್ತಧೀಶ್ಚೇತ್ ಕ್ಷಣೇನ ಪ್ರಾಜ್ಞೋಪ್ಯಜ್ಞೋ ಭವತಿ ಭವತಿ ವ್ಯಸ್ತಧೀಶ್ಚೇತ್ ಕ್ಷಣೇನ ಮರ್ತ್ಯೋ ಮರ್ತ್ಯೋ ಭವತಿ ಭವತಃ ಸತ್ಕೃಪಾವೀಕ್ಷಣೇನ ಧನ್ಯೋ ಮಾನ್ಯಸ್ತ್ರಿಜಗತಿ ಸಮಃ ಶಂಭುನಾತ್ರೀಕ್ಷಣೇನ ತತ್ವೋ ಭೀತೋ ದೇವವಾತೋತ್ರ ವಾತಿ ತತ್ವೋ ಭೀತೋ ಭಾಸ್ಕರೋತ್ರಾಪ್ಯುದೇತಿ ತತ್ವೋ ಭೀತೋ ವರ್ಷತೀಂದ್ರೋ ದವಾಹಸ್ತ್ವತ್ತೋ ಭೀತೋಗ್ನಿಸ್ತಥಾ ಹವ್ಯವಾಹಃ ಭೀತಸ್ತ್ವತೋ ಧಾವತಿ ಶಾಂತಕೋತ್ರ ಭೀತಸ್ತ್ವತೋನ್ಯೇಪಿ ತಿಷ್ಠಂತಿ ಕೋತ್ರ ಮರ್ತ್ಯೋರ್ಮರ್ತ್ಯೋನ್ಯೇಪಿ ವಾ ಶಾಸನಂತೆ ಪಾತಾಳೇ ವಾನ್ಯತ್ರ ವಾತಿಕ್ರಮಂತೆ ಅಗ್ನಿರೇಕಂ ತೃಣಂ ದಗ್ಧುಂ ನ ಶಶಾಕ ತ್ವಯಾರ್ಪಿತಂ ವಾತೋಪಿ ತೃಣಮಾದಾತುಂ ನ ಶಶಾಕ ತ್ವಯಾರ್ಪಿತಂ ವಿನಾ ತವಾಜ್ಞಾಂ ನ ಚ ವೃಕ್ಷಪರ್ಣಂ ಚಲತ್ಯಹೋ ಕೋಪಿ ನಿಮೇಷಮೇಕಂ ಕರ್ತುಂ ಸಮರ್ಥೋ ಭುವನೆ ಕಿಮರ್ಥಂ ಕರೋತ್ಯಹಂತಾಂ ಮನುಜೋ ವಶಸ್ತಾಂ ಪಾಷಾಣೇ ಕೃಷ್ಣವಣೇ ಕಥಮಪಿ ಪರಿತಚ್ಛಿದ್ರಹೀನೇನ ಜಾನೇ ಮಂಡೂಕಂ ಜೀವಯಸ್ಯ ಪ್ರತಿಹತ महिमा चिन्त्य सच्चक्रमूर्तिः
नास्ति जाने काष्ठाश्माद्युत्थवृक्षांस्त्रुदरकुहरगान् जारवीतांश्च गर्भान्नूनं विश्वम्भरेशावसीकृतपयसा दन्तहीनांस्तथार्भान् करोति सर्वस्य भावानपेक्षा कथं भवतोऽस्य भवेदुपेक्षा अथापि मूढः प्रकरोति तुच्छां सेवां तवोग्नित्य च जीवितेच्छां द्वेष्यः प्रियो वा न च तेऽस्ति कश्चित् त्वं वर्तसे सर्वसमोऽर्थदुश्चेत् त्वमन्यथा भावयति स्वदोषान् निर्दोषतायां तव वेदघोषः गृह्णासि नो कस्यचिदीश पुण्यं गृह्णासि नो कस्यचिदप्यपुण्यं क्रियाफलं मास्य च कर्तृभावं सृजस्य विद्वेत्ति न च स्वभावम् मातः शिशोर्दुर्गुणनाशनाय न ताडने निर्दयता न दोषः तथा नियन्तुर्गुणदोषयोस्ते न दुष्टहत्या दयता न दोषः दुर्गादिरूपैर्महिषासुराभ्यान् रामादिरूपैरपि रावणाभ्यान् अनेकहिंसादिकपापयुक्तान् क्रूरान् सदाचारकथावियुक्तान् स्वपापनाशार्थमनेककल्पान्यास्यन्त एतान्निरयानकल्पान् स्वकीयमुक्तौ निजशस्त्रकृतान् कृत्वा भवान् द्यामनयत् सुपूतान् यापाययत्स्तन्यमिषाद्विषंस लेभे गतिं मातृचितां दयालुः त्वत्तोपरः को निजकार्यसक्तस्त्वमेव नित्यं ह्यभिमानमुक्तः नो कार्यं करणं च ते परगते लिङ्गं कलानापि ते विज्ञाता त्वदमेय नान्य इति ते तत्त्वं प्रसिद्धं श्रुते नेशस्ते जनिताधिकः सम उदान्यः कश्चनास्ति प्रभुर्दत्तात्रेय गुरो निजामरतरो त्वं सत्यमेको विभुः भोगार्थं सृजसीति कोऽपि वदति क्रीडार्थमित्थं परे ते केच्छास्ति समाप्तकाम महिमानं नो विदुहीर्तरे केऽपीदं सदसद्वदन्त्विर्थरथा वामास्तु मे तत्कथापन्था मे श्रुतिदर्शितस्तव पदप्राप्त्यै सुखोऽन्ये वृथा सोऽनन्यभक्तोऽस्य तु पर्युपासको नित्याभियुक्तो यमुपैत्यभेदतः तत्प्रीतयोऽसौ भवतात्समर्थन तारावळी तत्पदभक्तिभावना इति श्रीमत्परमहंसपरिव्राजकाचार्य श्री वासुदेवानंद सरस्वती विरचित श्री दत्त प्रार्थना तारावळी।